ಆರ್ಸಿಬಿ ವಿಜಯ ಯಾತ್ರೆಗೆ ಕೌಂಟ್ ಡೌನ್ ಶುರುವಾಗಿದೆ. ಅದರಲ್ಲೂ ಆರ್ಸಿಬಿ ಟೀಮ್ ಮತ್ತು ಆರ್ಸಿಬಿಯ 12th ಮ್ಯಾನ್ ಆರ್ಮಿ ಇಬ್ಬರ ಸಮಾಗಮನ ನೋಡೋದಕ್ಕೆ ನಮಗೆ ಸ್ವಲ್ಪ ಹೊತ್ತು ಮಾತ್ರ ಬಾಕಿ ಇರೋದು. ಸಂಜೆ 4 ಗಂಟೆಗೆ ವಿಧಾನಸೌಧದ ಮುಂಭಾಗದಲ್ಲಿ ಅದ್ಧೂರಿ ಕಾರ್ಯಕ್ರಮ. 12th ಮ್ಯಾನ್ ಆರ್ಮಿ ಯಾವ್ದಪ್ಪ ಅಂತ ನೀವು ಕೇಳ್ಬೋದು. ಅದೇ ಆರ್ಸಿಬಿ ಫ್ಯಾನ್ಸ್ ಅವರನ್ನ 12th ಮ್ಯಾನ್ ಆರ್ಮಿ ಅಂತಾನೆ ಕರೆಯೋದು ಆರ್ಸಿಬಿ ಟೀಮ್ನವರು. ಸೊ ಆರ್ಸಿಬಿ ವಿಜಯ ಯಾತ್ರೆಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಎಲ್ಲ ಸಿದ್ಧತೆಗಳಾಗ್ತಾ ಇದೆ. ಪ್ಲೇಯರ್ಸ್ ಹೊರಟಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಈ ಚಿತ್ರಣ ನಮಗೆ ನೋಡೋದಕ್ಕೆ ಸಿಕ್ತು. ಅನುಷ್ಕಾ ಶರ್ಮಾ ಅವರ ಊರು ಕೂಡ ಹೌದು ಬೆಂಗಳೂರು. ಹೀಗಾಗಿ ಒಂದು ಸ್ಪೆಷಲ್ ಕನೆಕ್ಷನ್ ಅವರಿಗೆ. ಡೀಟೇಲ್ಸ್ ಕೊಡ್ತಾರೆ ವಿಧಾನಸೌಧದಲ್ಲಿ ಏನೇನು ಪ್ರಿಪ್ರೇಷನ್ಸ್ ಆಗ್ತಾ ಇದೆ ಆವರಣದಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಮುರಳಿ ಈಗ ಯಾವ ರೀತಿ ಪ್ರಿಪ್ರೇಷನ್ಸ್ ಆಗ್ತಾ ಇದೆ, ಏನೇನು ಮಾಹಿತಿ ಸಿಗ್ತಾ ಇದೆ, ಎಕ್ಸೈಟ್ಮೆಂಟ್ ಲೆವೆಲ್ ನಮ್ಮೆಲ್ರಿಗೂ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ತಕ್ಕಂತೆ ಅಲ್ಲಿನ ವಾತಾವರಣ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ ಮುರಳಿ. ಮಮತಾ, ಖಂಡಿತವಾಗಿಯೂ. ಯಾಕೆಂದ್ರೆ ಬೆಂಗಳೂರಿನ ಟೀಮ್ RCB ಟೀಮ್ ಬಂದ ಬಳಿಕ ಅವರಿಗೆ ಯಾವ ರೀತಿಯಲ್ಲಿ ಸನ್ಮಾನವನ್ನ ಮಾಡಬೇಕು, ಜೊತೆಗೆ ಅವರ ಓಪನ್ ಬಸ್ ನಲ್ಲಿ ಹೋಗುವ ಸಂಬಂಧ ಅಂದ್ರೆ ಪೆರೇಡ್ ಏನಿತ್ತು ಆ ಪೆರೇಡ್ಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಚರ್ಚೆಗಳು ಕೂಡ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ನಡೀತಾ ಇರುವಂಥದ್ದು. ಇನ್ನು ವಿಧಾನಸೌಧದ ಗ್ರಾಂಡ್ ಸ್ಟೆಪ್ ನಲ್ಲಿ ಸರ್ಕಾರದ ವತಿಯಿಂದ ಅವರಿಗೆ ಸನ್ಮಾನ ಮಾಡುವಂಥದ್ದು, ಅದಾದ ಬಳಿಕ ಅವರಿಗೆ ಒಂದು ಬಹುಮಾನದ ಮೊತ್ತವನ್ನು ಕೊಡುವಂಥ ವಿಚಾರಕ್ಕೂ ಕೂಡ ಒಂದಷ್ಟು ಚರ್ಚೆಗಳನ್ನು CM ಮತ್ತು ಅವರ ಟೀಮ್ನ ಜೊತೆಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಆದ್ರೆ ಗ್ರಾಂಡ್ ಸ್ಟೆಪ್ ನ ಮುಂದೆ ಪ್ರಿಪ್ರೇಷನ್ ಈಗಾಗಲೇ ನಡೀತಾ ಇದೆ. ಸಂಜೆ 4 ಗಂಟೆಯಿಂದ 5:05 ತನಕ ಈ ಕಾರ್ಯಕ್ರಮ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಹಿರಿಯ ಅಧಿಕಾರಿಗಳನ್ನ ನೋಡ್ತಾ ಇದ್ದೀರಿ. ಜೊತೆಗೆ ಯಾವ ರೀತಿಯಲ್ಲಿ ಸಿದ್ಧತೆಗಳನ್ನ ಮಾಡಬೇಕು ಮತ್ತು ಅಭಿಮಾನಿಗಳಿಗೆ ಒಳಗಡೆ ಒಳಗಡೆ ಬಿಡೋದಾದ್ರೆ ಯಾವ ರೀತಿಯಲ್ಲಿ ಅವರನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು, ಅಂದ್ರೆ ಪಾಸ್ ಅನ್ನ ವಿಸ್ತರಿಸಲಿಕ್ಕೆ ಈಗ ಸಾಧ್ಯತೆಗಳಿಲ್ಲ. ಆ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಒಳಗಡೆ ಬಂದ್ರೆ ಅವ್ರನ್ನ ಯಾವ ರೀತಿಯಲ್ಲಿ ಒಳಗಡೆ ಬಿಡಬೇಕು ಮತ್ತು ಅಥವಾ ಕೇವಲ ಸರ್ಕಾರ ಮಟ್ಟದ ಅಧಿಕಾರಿಗಳು ಮಾತ್ರ ಇರಬೇಕು, ಇದೆಲ್ಲದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಬಹುತೇಕ ಇನ್ನೊಂದು 1-1.5 ಗಂಟೆ ಒಳಗಾಗಿ ಸಂಪೂರ್ಣವಾದ ಚಿತ್ರಣಗಳು ಬರ್ತವೆ. ಯಾರ್ಯಾರಿಗೆ ಒಳಗಡೆ ಬರಲಿಕ್ಕೆ ಅವಕಾಶ, ಈ ಸಮಾರಂಭವನ್ನ ನೋಡ್ಲಿಕ್ಕೆ ಅವಕಾಶಗಳು ಯಾರ್ಯಾರಿಗಿದೆ ಏನೋ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇರೋಂಥದ್ದು. ಇನ್ನು ನೀವು ಈಗಾಗಲೇ ನೋಡ್ತಾ ಇದ್ದೀರಿ, ಇದು ಸರ್ಕಾರದ ವತಿಯಿಂದ ಮಾಡಿರುವಂಥದ್ದು. ಅಂದ್ರೆ ವಿಧಾನಸೌಧದ ಒಳಗೆ ಅವರು ಬಸ್ ಬಂದ ಸಂದರ್ಭದಲ್ಲಿ ಈ ವ್ಯಾನ್ ಏನಿದೆ ಆ ವ್ಯಾನ್ನ ಒಳಗಡೆ ನಿಲ್ಲಿಸಿ ಯಾರ್ಯಾರು ಕ್ರಿಕೆಟ್ ಪ್ಲೇಯರ್ಸ್ ಏನಿದ್ರು RCB ಟೀಮ್ ಏನಿತ್ತು ಆ ಟೀಮನ್ನ ಇದ್ರೊಳಗಡೆ ಕರ್ಕೊಂಡು ಬರಬೇಕು ಅಂತೇಳಿ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು CS ಶಾಲಿನಿ ರಜನೀಶ್ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಒಂದಷ್ಟು ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಇರೋಂಥದ್ದು. ಯಾಕೆಂದ್ರೆ ವಿಧಾನಸೌಧದಲ್ಲಿ ನಡೆಯುವಂಥ ಕಾರ್ಯಕ್ರಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಆ ಹಿನ್ನೆಲೆಯಲ್ಲಿ ಅವರಿಗೆ ಎಕ್ಸ್ಪ್ಲೈನ್ ಅನ್ನ ಮಾಡಿ ಯಾವ್ಯಾವ ರೀತಿಯ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದೀವಿ, ಸಂಜೆ ಎಷ್ಟು ಗಂಟೆಗೆ ಕಾರ್ಯಕ್ರಮ, ಎಷ್ಟು ತನಕ ಈ ಕಾರ್ಯಕ್ರಮ ನಡೆಯುತ್ತೆ, ಇದೆಲ್ಲದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಅಧಿಕಾರಿಗಳು ಒಂದಷ್ಟು ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಇರೋಂಥದ್ದು. ಒಂದಷ್ಟು ಮಾಹಿತಿಗಳನ್ನ ಕೊಡುವಂಥ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ RCB ಟೀಮ್ ಬರ್ತಾ ಇದೆ. RCB ಟೀಮ್ 1:30ಕ್ಕೆ ಬೆಂಗಳೂರಿಗೆ ರೀಚ್ ಆಗ್ತಾ ಇದೆ. 1:30ಕ್ಕೆ ಬೆಂಗಳೂರಿಗೆ ರೀಚ್ ಆದ ಬಳಿಕ ಏನು ಖಾಸಗಿ ಹೋಟೆಲ್ಗೆ ಹೋಗ್ತಾರೆ 2 ಗಂಟೆಗೆ. 2 ಗಂಟೆ ಅಲ್ಲಿಂದ 4 ಗಂಟೆ ತನಕ ರೆಸ್ಟ್ ಅನ್ನ ಮಾಡ್ತಾರೆ. ಅದಾದ ಬಳಿಕ ವಿಧಾನಸೌಧದ ಕಾರ್ಯಕ್ರಮಕ್ಕೆ ಬರ್ತಾರೆ. ಇದೆಲ್ಲ ರೀತಿಯ ಎಲ್ಲ ಪ್ಲಾನ್ಗಳು ಕೂಡ ಮಾಡ್ತಾ ಇದ್ದಾರೆ. ಟ್ರಾಫಿಕ್ ಜಾಮ್ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಯಾವ ರೀತಿಯ ಪ್ರಿಪ್ರೇಷನ್ಗಳನ್ನ ಮಾಡ್ಕೊಳ್ಬೇಕು, ಎಲ್ಲ ರೀತಿಯ ತಯಾರಿಗಳು ಕೂಡ ಸದ್ಯಕ್ಕೆ ನಡೀತಾ ಇರೋಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಪಟ್ಟಾಭಿಷೇಕ ಅಂತೂ RCB ಟೀಮ್ಗೆ ಆಲ್ರೆಡಿ ಆಗಿದೆ. ಅದನ್ನ ಸಂಭ್ರಮಿಸುವಂತಹ ಗಳಿಗೆ ಬೇಕಾಗಿರೋ ಸಿದ್ಧತೆ